ಈದ್ ಮುಬಾರಕ್. ಅಸ್ಸಲಾಮು ಅಲೈಕುಂ. ಇವತ್ತು ನಮ್ಮ ಭಾರತ ದೇಶದಾದ್ಯಂತ ರಂಜಾನ್ ಹಬ್ಬದ ಸಡಗರ ಸಂಭ್ರಮ ಎಲ್ಲರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ತಿಂಗಳ ಕಾಲ ಉಪವಾಸವನ್ನು ಇದ್ದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಚೆನ್ನಾಗಿರಬೇಕು, ಅವ್ರ ಕುಟುಂಬ ಚೆನ್ನಾಗಿರಬೇಕು, ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನೀವೆಲ್ಲರೂ ರಂಜಾನಲ್ಲಿ ತಯಾರು ಮಾಡಿದ್ದೀರಾ. ಮೊದಲನೇದಾಗಿ ಎಲ್ಲರಿಗೂ ದೇವರು ಅಲ್ಲ ಒಳ್ಳೇದು ಮಾಡಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ. ಅದೇ ರೀತಿ ಇವತ್ತು ರಂಜಾನ್ ಹಬ್ಬ ಅಂತ ಹೇಳಿದ್ರೆ ನಮ್ಗೆ ತುಂಬ ಪವಿತ್ರವಾದಂಥದ್ದು. ಯಾಕಂದರೆ ರಂಜಾನ್ ಹಬ್ಬ ಯುಗಾದಿ ಹಬ್ಬ ಎರಡು ಜೊತೆಯಲ್ಲೇ ಬಂದಿದೆ. ಇನ್ನೂ ಖುಷಿ ಆಗುತ್ತೆ ನಮಗೆಲ್ಲ. ರಂಜಾನ್ ಯುಗಾದಿ ಎರಡು ಜೊತೆಯಲ್ಲಿರೋದ್ರಿಂದ ಖುಷಿಯಾಗಿದೆ ನಮಗೆ ಎಲ್ಲರಿಗೂ. ಯಾಕಂದರೆ ಭಾರತ ದೇಶ ಅಂತ ಹೇಳಿದ್ರೆ ಈ ಭಾರತ ದೇಶದಲ್ಲಿ ಎಲ್ಲರಿಗೂ ಒಬ್ಬಗೆ ಸಮಾನ ಹಕ್ಕು, ಸಮಾನ ಎಲ್ಲ ಸಮಾನವಂತ ನಾವು ತಿಳ್ಕೊಳ್ತೀವಿ. ಆ ಸಮಾನ ಅನ್ನೋದಕ್ಕೆ ಇವತ್ತು ಒಂದು ಕಾರಣನೇ ಯುಗಾದಿ ಹಬ್ಬ ರಂಜಾನ್ ಹಬ್ಬ ಜೊತೆಯಲ್ಲಿ ಬಂದಿರುವಂಥದ್ದು. ಅದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ರಂಜಾನ್ ಹಬ್ಬದ ಪ್ರೇಯರಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾದಂಥ ನಮ್ಮ ನಜೀರಣ್ಣವರು, ಅಮೀರಣ್ಣವರು, ಅಂಜುಮನ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಆತ್ಮೀಯರು, ಎಲ್ಲ ಗುರುಗಳು, ಎಲ್ಲ ಗೋಲಿಗಳು ಎಲ್ಲರೂ ಇದ್ದೀರಾ. ನೀವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ವರ್ಷವೂ ನಾವೆಲ್ಲರೂ ಇದೇ ರೀತಿಯಲ್ಲಿ ರಂಜಾನ್ ಹಬ್ಬವನ್ನು ಆಚರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ ಅಂತ ಆ ದೇವರಲ್ಲಿ ಇನ್ನೂ ಒಂದು ಸಲ ನಾನು ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು